ಒಂದು ಜಾತ್ರೆಯ ಯಶಸ್ಸಿಗೆ ಅನೇಕರು ಕೈಜೋಡಿಸಬೇಕಾಗುತ್ತದೆ. ಅವರಲ್ಲಿ ರಥ ಕಟ್ಟುವವರು ಒಬ್ಬರು. ಜಾತ್ರೆ ಪ್ರಾರಂಭ ಆಗಿದ್ದೇ ನಮ್ಮ ಕುಟುಂಬದಿಂದ ತೇರು ಕಟ್ತಾ ಇದ್ದಿದ್ದು. ಈಗ ನಮ್ಮ ತಂದೆಯವರು ತೀರು ಹೋಗಿ ಸುಮಾರು ಒಂದು 20 ವರ್ಷ ಕಳೀತು. ಅದರ ನಂತರ ಅವ್ರ ಮಗ ನಾನೇ ಮಾಡ್ತಾ ಇದ್ದಿದ್ದು. ಇದು ಈ ಕುಟುಂಬದವರದ್ದೊಂದೇ ಕೆಲಸವಲ್ಲ, ಮತ್ತೊಂದು ಕುಟುಂಬವು ಈ ರಥ ಕಟ್ಟುವ ಕೆಲಸದಲ್ಲಿ ಕೈಜೋಡಿಸುತ್ತಾ ಬಂದಿದೆ. ಕಲ್ಲಿಂದ ಮಾಡ್ತಾ ಇದ್ರು. ಸುಮಾರು 100 ವರ್ಷ ನಮಗೆ ನೆನಪಿದ್ದ 100 ವರ್ಷ ಆಯ್ತು. 100 ವರ್ಷದಿಂದ ಅವ್ರು ಮಾಡ್ತಾ ಇದ್ರು. ಅವ್ರ ನಂತರದಲ್ಲಿ ನಂತರ ನಾವು ಈಗ ಒಂದು 4ರಿಂದ 5 ಜಾತ್ರೆ ಅಡಿಕೆ ಮರ ಅದು ಎಲ್ಲ ಬೇಕಾಗುವಂಥ ಸಾಮಾನು ತಗೊಬಂದು ಕಡ್ಕೊಬಂದು ಎಲ್ಲ ಸಂಗ್ರಹ ಮಾಡ್ಕೊಂಡು ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಬೇಕಾಗ್ತದೆ ಈ ರಥ ಕಟ್ಟು ಮುಗಿಸ್ಲಿಕ್ಕೆ? 15 ದಿನ ಬೇಕಾಗ್ತದೆ. ಈ ರಥ ಕಟ್ಟಿದಾದ್ಮೇಲೆ ನೀವು ಇದನ್ನ ಬಿಟ್ಟುಕೊಡುವ ಏನೋ ಸಂಪ್ರದಾಯ ಇರ್ತದೆಯಾ ಇವರಿಗೆ, ಯಾರಿಗೆ, ಜಾತ್ರೆ ಕಮಿಟಿಯವರಿಗೆ? ಸಮಿತಿಯವರಿಗೆ ಬಿಟ್ಟುಕೊಟ್ಟು ಸಂಪ್ರದಾಯ ಹೇಳ್ರಿ ಅದ್ರ ಬೆಳಗ್ಗೆ ರಥ ಕಾಣಿಕೆ ಇರಬೇಕಿದೆ. ರಥ ಕಾಣಿಕೆ ಕೊಡ್ತಾರೆ, ಅವರು ನಮಗೆ ನೋಡಿ ಸನ್ಮಾನ ಇದು ಮಾಡ್ತಾರೆ, ಕೊಡ್ತಾರೆ. ಪ್ರತಿ ಜಾತ್ರೆಯಲ್ಲೂ ಈ ಸಂಪ್ರದಾಯ ನೀವು ನೆಡ್ಸ್ಕೊಂಡ್ ಬರ್ತೀರಿ. ನಿಮ್ಗೆ ಇದರಿಂದ ಏನಾದ್ರು ಖುಷಿ ಆಗ್ತದೆ? ನಮಗೆ ಆ ಸೇವೆ ಮಾಡ್ಲಿಕ್ಕೆ ಖುಷಿ ಅನಿಸ್ತದೆ. ನಿಮ್ಮ ಕುಟುಂಬ ಒಂದೇ ಪಾಲ್ಗೊಳ್ತಾ ಇದೆಯಾ ಈ ಕಟ್ಟುದ್ರಲ್ಲಿ? ಮತ್ತೆ ಬೇರೆ ಇದರಲ್ಲಿ ನಮ್ಮ ಮತ್ತೊಂದು ಕುಟುಂಬನೂ ಉಂಟು. ಅದು 2 ಕುಟುಂಬದವರು ಸೇರಿ ಈ ಕಾರ್ಯ ಮಾಡ್ತಾ ಬಂದಿದ್ರು. ಮುಂದೆ ಈಗ ನಾವು ಮಾಡ್ತಾ ಇದ್ದೇವೆ, ಮಾಡ್ಕೊಂತ ಹೋಗ್ತೇವೆ. ನಿಮ್ಗೆ ಇದನ್ನ ಮಾಡೋದ್ರಿಂದ ಒಂದು ಒಳ್ಳೆ ಖುಷಿ ಆಗ್ತದೆ ಅಲ್ವಾ? ನಮ್ಗೆ ದೇವ್ರ ಸೇವೆ ಅಲ್ಲ, ಆ ಬಗ್ಗೆ ನಾವು ಯಾವುದೇ ಕೆಲಸ ಇದ್ರು ಬಿಟ್ಟು ಈ ದೇವ್ರ ಕೆಲಸ ಬಿಡೋದಿಲ್ಲ, ನಿತ್ಯ ಮಾಡೇ ಮಾಡ್ತೇವೆ. ವಡ್ಡರ ನಾರಾಯಣ ಮತ್ತು ಕಿಮಾನಿ ಹನುಮಂತ ಅವರ ಕುಟುಂಬದವರೇ ಭರತನಹಳ್ಳಿ ಶ್ರೀ ಭ್ರಮರಾಂಬಾದೇವಿಯ ರಥ ಕಟ್ಟುತ್ತಾ ಬಂದಿರುವುದು. ಈಗ ಅವರ ಮಕ್ಕಳಾದ ಗುರುಪಾದ ನಾರಾಯಣ ವಡ್ಡರ್ ಮತ್ತು ಗೋವಿಂದ ಹನುಮಂತ ಕಿಮಾನಿ ಇವರುಗಳು ಆ ಕಾಯಕವನ್ನು ಮುಂದುವರಿಸಿದ್ದಾರೆ.